ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ನೆಟ್ವರ್ಕ್ಸ್ ಮಾಡ್ಯೂಲ್ 1 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದಾವೆ ಅಂತ. ಸೊ ನೀವು ಈ ಒಂದು PDF ಅನ್ನ ನೋಡ್ಕೊಂಡ್ರೆ 90 to 95% ಮಾರ್ಕ್ಸ್ ಅನ್ನ ಆರಾಮಾಗಿ ಸ್ಕೋರ್ ಮಾಡಬಹುದು ಈ ಒಂದು ಮಾಡ್ಯೂಲ್ ಅಲ್ಲಿ. ಸೊ ಈ ಮಾಡ್ಯೂಲ್ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನ್ ಹೇಳ್ತಾ ಇರೋದು, 4 ಬೇಸಿಕ್ ಟೋಪಾಲಜಿಗಳನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳಿದ್ದಾರೆ, ವಿತ್ ದೇರ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಮೊದಲಿಗೆ ಬರೋದು ಟೋಟಲ್ 4 ಇರೋದು. 4ರಲ್ಲಿ ಮೊದಲನೇದು ಮೆಶ್ ಟೋಪಾಲಜಿ. ಮೆಶ್ ಅಂತ ಅಂದ್ರೆ ಸಿಂಪಲ್ ನೋಡಿ, ಇಲ್ಲಿ ನಮ್ಮ ಹತ್ರ ಡಿಫರೆಂಟ್ ಡಿವೈಸಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಈಗ 5 ಇದಾವೆ. ಸೊ ಒಂದರಿಂದ ಉಳಿದಿರುವಂತ ಎಲ್ಲದಕ್ಕೂ ಕೂಡ ಕನೆಕ್ಷನ್ ಇರುತ್ತೆ, ಸರಿನಾ? ಒಂದು ಡಿವೈಸ್ ಇಂದ ಉಳಿದಿರುವಂತ ಎಲ್ಲಾ ಡಿವೈಸಸ್ ಗಳಿಗೂ ಕೂಡ ಕನೆಕ್ಷನ್. ಎವ್ರಿ ಡಿವೈಸ್ ಹ್ಯಾಸ್ ದ ಡೆಡಿಕೇಟೆಡ್ ಪಾಯಿಂಟ್ ಟು ಪಾಯಿಂಟ್ ಲಿಂಕ್ ಟು ದ ಈಚ್ ಅಂಡ್ ಎವ್ರಿ ಅದರ್ ಡಿವೈಸಸ್. ಈಗ ನನ್ನ ಹತ್ರ ಟೋಟಲ್ 5 ಡಿವೈಸ್ ಅಲ್ವಾ ಇರೋದು. ಸೊ 5 into 5 minus 1 whole divided by 2. ಈ ಒಂದು ಫಾರ್ಮುಲಾ ಪ್ರಕಾರ n of n minus 1 whole divided by 2 ಅಂತಂದ್ರೆ 5 into 5 minus 1 whole divided by 2. ಸೊ ಇಷ್ಟು ಲಿಂಕ್ ಗಳು ಬೇಕಾಗ್ತವೆ. 5 into 4 whole divided by 2 ಅಂತಂದ್ರೆ 2 1s 2 2s. ಸೊ ವ್ಯಾಲ್ಯೂ ಎಷ್ಟಾಯ್ತು? 5 2s 10 ಆಯ್ತು. 10 ಲಿಂಕ್ ಗಳು ಬೇಕಾಗ್ತವೆ. ಯಾವ ರೀತಿ ತೋರಿಸ್ತೀನಿ ನೋಡಿ. ಇಲ್ಲಿ 1 2 3 4 5 6 7 8 9 10 ನೋಡಿ, ಟೋಟಲ್ 10 ಮಾತ್ರ ಯೂಸ್ ಆಗಿರೋದು. ಸೊ ನಮಗೆ ಎಷ್ಟು ಡಿವೈಸ್ ಇದಾವೆ ಅದನ್ನ ಅಲ್ಲಿಗೆ ಪ್ಲೇಸ್ ಮಾಡಿದ್ರೆ ಫಾರ್ಮುಲಾಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜ್ ಕೊಟ್ಟಿದ್ದೀನಿ, ನೀವೇ ನೋಡ್ಕೊಂತ ಹೋಗಿ. ಸ್ಟಾರ್ ಟೋಪಾಲಜಿ. ಸೊ ಸ್ಟಾರ್ ಟೋಪಾಲಜಿ ಅಂತಂದ್ರೆ ಈಚ್ ಡಿವೈಸ್ ಹ್ಯಾಸ್ ದ ಪಾಯಿಂಟ್ ಟು ಪಾಯಿಂಟ್ ಲಿಂಕ್ ವಿತ್ ಓನ್ಲಿ ಒನ್ ಸೆಂಟ್ರಲ್ ಕಂಟ್ರೋಲರ್. ಸೆಂಟ್ರಲ್ ಕಂಟ್ರೋಲರ್ ಅದನ್ನ ಏನಂತ ಕರಿತೀವಿ? ಹಬ್ ಅಂತ ಕರಿತೀವಿ. ಅದಕ್ಕೆ ಕನೆಕ್ಟ್ ಆಗಿರ್ತವೆ. ಇವುಗಳ ಮಧ್ಯೆ ಅಂದ್ರೆ ಡಿವೈಸ್ ಗಳ ಮಧ್ಯೆ ಯಾವುದೇ ಕನೆಕ್ಷನ್ಸ್ ಇರೋದಿಲ್ಲ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಬಸ್ ಟೋಪಾಲಜಿ. ಬಸ್ ಟೋಪಾಲಜಿ ಅಂತಂದ್ರೆ ಒಂದು ಲಾಂಗ್ ಕೇಬಲ್ ವಿಲ್ ಆಕ್ಟ್ ಆಸ್ ದ ಬ್ಯಾಕ್ ಬೋನ್. ನೋಡಿ, ಇಲ್ಲಿ ಒಂದು ಲಾಂಗ್ ಕೇಬಲ್ ಇದೆ. ಆ ಕೇಬಲ್ ಗಳಿಗೆ ಎಲ್ಲಾ ಡಿವೈಸಸ್ ಗಳು ಕೂಡ ಕನೆಕ್ಟ್ ಆಗಿದಾವೆ. ನೆಕ್ಸ್ಟ್ ರಿಂಗ್ ಟೋಪಾಲಜಿ. ಈಚ್ ಡಿವೈಸ್ ಹ್ಯಾಸ್ ದ ಡೆಡಿಕೇಟೆಡ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ವಿತ್ ಓನ್ಲಿ ದ 2 ಡಿವೈಸ್ ಆನ್ ದಿ ಐದರ್ ಸೈಡ್. ನೋಡಿ, ಇಲ್ಲಿ ಈಗ ಈ ಒಂದು ಡಿವೈಸ್ ಅಂತ ಅನ್ಕೊಳ್ಳಿ, ಇದೊಂದು ಡಿವೈಸ್. ಸೊ ಇದಕ್ಕೆ ಲೆಫ್ಟ್ ಅಲ್ಲಿ ಒಂದು ಮತ್ತೆ ರೈಟ್ ಅಲ್ಲಿ ಒಂದು, ಎರಡೇ ಡಿವೈಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು. ಲೆಫ್ಟ್ ಡಿವೈಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ, ರೈಟ್ ಡಿವೈಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಈಗ ಈ ಒಂದು ಡಿವೈಸ್ ಅನ್ನ ನೀವು ತಗೊಂಡ್ರೆ ಲೆಫ್ಟ್ ಡಿವೈಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ, ರೈಟ್ ಡಿವೈಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ, ಸರಿನಾ? ಒಂದು ಡಿವೈಸ್ಗೆ ಒಂದು ರೈಟ್ ಅಲ್ಲಿ ಒಂದು ಲೆಫ್ಟ್ ಅಲ್ಲಿ ಮಾತ್ರ ಕನೆಕ್ಷನ್ ಇರುತ್ತೆ, ಆ ತರ ಹೇಳ್ತಾ ಇದ್ದಾರೆ. ದ ಸಿಗ್ನಲ್ ಈಸ್ ಪಾಸ್ಡ್ ಇನ್ ಒನ್ ಡೈರೆಕ್ಷನ್. ಸೊ ಒಂದು ಡೈರೆಕ್ಷನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕ್ಲಾಕ್ ವೈಸ್ ಕಳಿಸಿದ್ರೆ ಈ ತರ, ಇಲ್ಲಾಂದ್ರೆ ಆಂಟಿ ಕ್ಲಾಕ್ ವೈಸ್ ಕೂಡ ಕಳಿಸಬಹುದು. ಫ್ರಮ್ ಒನ್ ಡಿವೈಸ್ ಟು ಅನದರ್ ಡಿವೈಸ್ ಅಂಟಿಲ್ ಇಟ್ ರೀಚಸ್ ಇಟ್ಸ್ ಡೆಸ್ಟಿನೇಷನ್. ಯಾವ ಡಿವೈಸ್ಗೆ ಹೋಗಿ ತಲುಪಬೇಕೋ ಅದು ಅಲ್ಲಿವರೆಗೂ ಕೂಡ ನಾವು ಕಳಿಸ್ತಾನೆ ಇರ್ತೀವಿ, ಒಂದೇ ಒಂದು ಡೈರೆಕ್ಷನ್ ಅಲ್ಲಿ. ನೋಡಿ, ಇಲ್ಲಿ ಈ ಒಂದು ಡಯಾಗ್ರಾಮ್ ಅನ್ನ ನೀವು ನೋಡ್ಕೊಂಡ್ರೆ ನೀಟಾಗಿ ಎಲ್ಲಾ 4 ಟೋಪಾಲಜಿಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ TCP IP ರೆಫರೆನ್ಸ್ ಮಾಡೆಲ್ ವಿತ್ ಡಯಾಗ್ರಾಮ್ ಅನ್ನ ಕೇಳಿದ್ದಾರೆ. ಸೊ ಈ ಒಂದು ಡಯಾಗ್ರಾಮ್ ಅನ್ನ ಬರೀರಿ ಸಾಕು. ಸೊ ಇಷ್ಟನ್ನ ಬರೆದಾದ್ಮೇಲೆ ಫಿಸಿಕಲ್ ಲೇಯರ್. ಸೊ ನೋಡಿ, ಇಲ್ಲಿ ಕೆಳಗಡೆಯಿಂದ ಶುರು ಮಾಡ್ಬೇಕು. ಫಸ್ಟ್ ಫಿಸಿಕಲ್ ಲೇಯರ್, ಆಮೇಲೆ ಡೇಟಾ ಲಿಂಕ್, ಆಮೇಲೆ ನೆಟ್ವರ್ಕ್, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್, ನೆಕ್ಸ್ಟ್ ಅಪ್ಲಿಕೇಶನ್. ಗೊತ್ತಾಯ್ತಾ? ಸೊ ಈ ತರ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಮೊದಲನೇದು ಫಿಸಿಕಲ್ ಲೇಯರ್. ಇಟ್ ಟ್ರಾನ್ಸ್ಮಿಟ್ಸ್ ದ ಬಿಟ್ ಫ್ರಮ್ ದ ಡೇಟಾ ಲಿಂಕ್ ಲೇಯರ್ ಆಸ್ ದ ಎಲೆಕ್ಟ್ರಿಕಲ್ ಆರ್ ದಿ ಆಪ್ಟಿಕಲ್ ಸಿಗ್ನಲ್. ಸೊ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕಲ್ ಅಥವಾ ಆಪ್ಟಿಕಲ್ ಸಿಗ್ನಲ್ಸ್ ಮುಖಾಂತರ ಟ್ರಾನ್ಸ್ಮಿಟ್ ಮಾಡ್ತಾ ಹೋಗುತ್ತೆ ಇನ್ಫಾರ್ಮೇಶನ್ ಅನ್ನ ಬಿಟ್ಸ್ ಗಳ ರೀತಿಯಲ್ಲಿ ಥ್ರೂ ದ ಕಮ್ಯುನಿಕೇಶನ್ ಮೀಡಿಯಂ. ಸೊ ಕಮ್ಯುನಿಕೇಶನ್ ಮೀಡಿಯಂ ಮುಖಾಂತರ ಕಳಿಸೋದು. ಸೊ ಈ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ನಮಗೆ ಟ್ರಾನ್ಸ್ಮಿಷನ್ ಮೀಡಿಯಾ ಬೇಕಲ್ವಾ? ಸೊ ಟ್ರಾನ್ಸ್ಮಿಷನ್ ಮೀಡಿಯಾ ಯಾವ ರೀತಿ ಇರುತ್ತೆ? ಒಂದು ವೈರ್ಡ್ ಅಥವಾ ವೈರ್ಲೆಸ್. ವೈರ್ಡ್ ಅಂತ ಬಂದಾಗ ಟ್ವಿಸ್ಟೆಡ್ ಪೇರ್, ಕಾಕ್ಸಿಯಲ್ ಕೇಬಲ್, ಇವೆಲ್ಲ ನಾವು ಡಿಸ್ಕಸ್ ಮಾಡೋಣ ಲೇಟರ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಬರ್ತಾ ಹೋಗ್ತವೆ. ಸೊ ಇವುಗಳು. ವೈರ್ಲೆಸ್ ಅಂತ ಬಂದಾಗ ರೇಡಿಯೋ ವೇವ್ಸ್ ಇರ್ಬೋದು, ಇನ್ಫ್ರಾರೆಡ್ ವೇವ್ಸ್, ಇವುಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಡೇಟಾ ಲಿಂಕ್ ಲೇಯರ್. ನೆಕ್ಸ್ಟ್ ಡೇಟಾ ಲಿಂಕ್ ಲೇಯರ್ ಟ್ರಾನ್ಸ್ಫರ್ಸ್ ದ ಡೇಟಾ ಅಕ್ರಾಸ್ ಎ ಸಿಂಗಲ್ ನೆಟ್ವರ್ಕ್ ಲಿಂಕ್ ಬಿಟ್ವೀನ್ 2 ಡೈರೆಕ್ಟ್ಲಿ ಕನೆಕ್ಟೆಡ್ ಡಿವೈಸಸ್. 2 ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತಹ ಡಿವೈಸಸ್ ಗಳ ಮಧ್ಯೆ ಇದು ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಎನ್ಕ್ಯಾಪ್ಸುಲೇಟ್ಸ್ ದ IP ಡೇಟಾಗ್ರಾಮ್ ಇನ್ ಟು ದ ಫ್ರೇಮ್ಸ್. ಸರಿನಾ? ಇಲ್ಲಿ ಫಿಸಿಕಲ್ ಲೇಯರ್ ಇಂದ ಡೇಟಾಗ್ರಾಮ್ ಗಳು ಬರ್ತಾವಲ್ಲ, ಅವನ್ನ ಫ್ರೇಮ್ ಗಳಾಗಿ ಕನ್ವರ್ಟ್ ಮಾಡಿ ಪಾಸ್ ಮಾಡ್ತಾ ಹೋಗುತ್ತೆ ಡೇಟಾ ಲಿಂಕ್ ಲೇಯರ್ ಅಲ್ಲಿ, ಸರಿನಾ? ಎಕ್ಸಾಂಪಲ್ಸ್ ನೋಡಿ, ಎಥರ್ನೆಟ್ ಇದೆ, ವೈಫೈ ಇದೆ, PPP ಇದೆ. ಸೊ ಇಷ್ಟನ್ನ ಬರೀಬಹುದು. ಸಪೋರ್ಟ್ಸ್ ಡಿಫ್ರೆಂಟ್. ಲ್ಯಾನ್ ಅಂತ ಅಂದ್ರೇನು? ಲೋಕಲ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂತ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಸೊ ಇವನ್ನ ಒಂದ್ 2-3 ಸಲ ನೀವು ನೋಡ್ಕೊಂಡಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ, ಏನ್ ಟೆನ್ಷನ್ ಇಲ್ಲ. ನೆಕ್ಸ್ಟ್ ನೆಟ್ವರ್ಕ್ ಲೇಯರ್ ಪ್ರೊವೈಡ್ಸ್ ದ ಹೋಸ್ಟ್ ಟು ಹೋಸ್ಟ್ ಕಮ್ಯುನಿಕೇಶನ್. ನೆಕ್ಸ್ಟ್ ಮೇನ್ ಪ್ರೋಟೋಕಾಲ್ ಯಾವ್ದು ಯೂಸ್ ಆಗೋದು? ಇಂಟರ್ನೆಟ್ ಪ್ರೋಟೋಕಾಲ್.
ಸಪೋರ್ಟಿಂಗ್ ಪ್ರೋಟೋಕಾಲ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬರೀಬಹುದು. ICMP, IGMP ಇವೆಲ್ಲ ನಾವು ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಭಾರಿ ಲೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮೇಲ್ ಹೇಳ್ತಾ ಹೋಗ್ತೀನಿ ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ ಗಳಿದೆ ಅಂತ. ಸೊ ಅದನ್ನ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಒಂದ್ಸಲಿ ನೀವು ಒಂದು PDF ಓದಿದ್ರೆ ಆರಾಮಾಗಿ ಅರ್ಥ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಪ್ರೊವೈಡ್ಸ್ ದ ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಅಪ್ಲಿಕೇಶನ್ ರನ್ನಿಂಗ್ ಆನ್ ದ ಡಿಫರೆಂಟ್ ಹೋಸ್ಟ್. ಸರಿನಾ? ಅಪ್ಲಿಕೇಶನ್ ಗಳ ಮಧ್ಯೆ ಇಲ್ಲಿ ನೆಟ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದು ಯಾವುದು? ಟ್ರಾನ್ಸ್ಪೋರ್ಟ್ ಲೇಯರ್. ಸೆಗ್ಮೆಂಟೇಶನ್ ಅಂಡ್ ರೀಅಸೆಂಬ್ಲಿ. ಸೆಗ್ಮೆಂಟೇಶನ್ ಅಂದ್ರೇನು? ಪಾರ್ಟ್ ಗಳಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ, ಅದನ್ನ ಮತ್ತೆ ನಾವು ರೀಅಸೆಂಬಲ್ ಮಾಡ್ತಾ ಹೋಗ್ಬೋದು ಅಕಾರ್ಡಿಂಗ್ ಟು ದ ಕಂಡೀಷನ್ ಅಥವಾ ರಿಕ್ವೈರ್ಮೆಂಟ್ಸ್. ಫ್ಲೋ ಕಂಟ್ರೋಲ್, ಎರರ್ ಕಂಟ್ರೋಲ್ ಮತ್ತೆ ಕಂಜೆಷನ್ ಕಂಟ್ರೋಲ್ಗೆ ಈ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಪ್ರೋಟೋಕಾಲ್ಸ್ ಯಾವ್ದು ಯೂಸ್ ಮಾಡೋದು? TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, UDP ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ಒಂದೆರಡು ಎಕ್ಸಾಂಪಲ್ ಅನ್ನ ಬರೀರಿ ಸಾಕು. ನೆಕ್ಸ್ಟ್ ಅಪ್ಲಿಕೇಶನ್ ಲೇಯರ್ ಟಾಪ್ ಮೋಸ್ಟ್ ಅಲ್ಲಿ ಇರುತ್ತೆ. ಪ್ರೊವೈಡ್ಸ್ ದ ಸರ್ವಿಸ್ ಡೈರೆಕ್ಟ್ಲಿ ಟು ದ ಎಂಡ್ ಯೂಸರ್. ಸರಿನಾ? ಇಲ್ಲೆಲ್ಲ ಪ್ರೋಸೆಸ್ ಆಗಿ ಬಂದಿರುವಂತ ಡೇಟಾನ ಡೈರೆಕ್ಟ್ ಆಗಿ ಎಂಡ್ ಯೂಸರ್ಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ವೆಬ್ ಬ್ರೌಸಿಂಗ್ ಇರ್ಬೋದು, ಇಮೇಲ್ ಕಮ್ಯುನಿಕೇಶನ್, ಫೈಲ್ ಟ್ರಾನ್ಸ್ಫರ್. ಸೊ ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಲೇಯರ್ ಅಲ್ಲಿ ಬರ್ತಾ ಹೋಗ್ತವೆ. ಸೊ ಪ್ರೋಟೋಕಾಲ್ಸ್ ಇಲ್ಲಿ ಬರ್ದಿದ್ದೀನಿ. HTTP, ನೆಕ್ಸ್ಟ್ SMTP ಇಮೇಲ್ಗಾದ್ರೆ, ಮತ್ತೆ FTP ಫೈಲ್ ಟ್ರಾನ್ಸ್ಫರ್. FTP ಅಂತಂದ್ರೇನು? ಫೈಲ್ ಟ್ರಾನ್ಸ್ಫರ್. ನೆಕ್ಸ್ಟ್ ವಾಟ್ ಆರ್ ದ 4 ಫಂಡಮೆಂಟಲ್ ಡೇಟಾ ಕಮ್ಯುನಿಕೇಶನ್ ಸಿಸ್ಟಮ್? ಯಾವ್ಯಾವು? ಮೊದಲನೇ ಡೆಲಿವರಿ, ನೆಕ್ಸ್ಟ್ ಅಕ್ಯುರೇಸಿ, ಟೈಮ್ಲಿನೆಸ್ ಮತ್ತೆ ಜಿಟರ್. ಡೆಲಿವರಿ ಅಂತ ಅಂದ್ರೇನು? ನಾವು ಏನು ಕರೆಕ್ಟ್ ಆಗಿ ಡೆಸ್ಟಿನೇಷನ್ ಇರುತ್ತೆ ಅಂತ ಅಂದ್ರೆ, ಈ ಒಂದು ಡಿವೈಸ್ಗೆ ನಾನು ಕಳಿಸ್ಬೇಕು ಅಂತಂದ್ರೆ ಆ ಕರೆಕ್ಟ್ ಡೆಸ್ಟಿನೇಷನ್ಗೆ ರಿಕ್ವೈರ್ಡ್ ಡೇಟಾನ ಕಳಿಸ್ಬೇಕು. ಅಕ್ಯುರೇಸಿ ಅಂತಂದ್ರೆ ಡೇಟಾ ಕರೆಕ್ಟ್ ಆಗಿ ಆ ಒಂದು ಡೆಸ್ಟಿನೇಟೆಡ್ ಅಥವಾ ಡೆಸ್ಟಿನೇಷನ್ಗೆ ತಲುಪಲೇಬೇಕು ಕರೆಕ್ಟ್ ಆಗಿ, ಅವಾಗ ಏನಂತ ಕರಿತೀವಿ? ಅಕ್ಯುರೇಟ್ ಅಂತ ಕರಿತೀವಿ. ಟೈಮ್ಲಿನೆಸ್ ಅಂತ ಅಂದ್ರೆ ಕರೆಕ್ಟ್ ಟೈಮ್ ಅಲ್ಲಿ ಅದು ಹೋಗ್ಬೇಕು ಅಲ್ವಾ? ಕರೆಕ್ಟ್ ಟೈಮ್, ನಾವೇನ್ ರಿಕ್ವೈರ್ಡ್ ಟೈಮ್ ಅಲ್ಲಿ ಆ ಒಂದು ಡೇಟಾನ ಆ ಒಂದು ಡೆಸ್ಟಿನೇಷನ್ ಕಳಿಸ್ಬೇಕಾಗಿರುತ್ತೆ, ಆ ಟೈಮ್ಗೆ ಹೋಗ್ಬೇಕು. ಜಿಟರ್ ಅಂತ ಅಂದ್ರೇನು? ಜಿಟರ್ ರೆಫರ್ಸ್ ಟು ದ, ಇದು ಟ್ವಿಟರ್ ಅಲ್ಲ, ಇದು ಜಿಟರ್. ಸರಿನಾ? ಟ್ವಿಟರ್ ಆಗಿದೆ. ಜಿಟರ್ ರೆಫರ್ಸ್ ಟು ದ ವೇರಿಯೇಷನ್ಸ್ ಇನ್ ದ ಪ್ಯಾಕೆಟ್ ಅರೈವಲ್ ಟೈಮ್. ಸರಿನಾ? 1 ಮಿಲಿ ಸೆಕೆಂಡ್ಸ್ ಜಾಸ್ತಿ ಆಗ್ಬೋದು, ಮಿಲಿ ಸೆಕೆಂಡ್ಸ್ ಲೇಟ್ ಆಗ್ಬೋದು. ಸೊ ಅದನ್ನ ಏನಂತ ಕರಿತೀವಿ? ಜಿಟರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ವಾಟ್ ಆರ್ ದ 5 ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್? ಮೊದಲನೇದು ಮೆಸೇಜ್. ಮೆಸೇಜ್ ಅಂದ್ರೇನು? ನಾವು ಏನು ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂತ. ಸೆಂಡರ್ ಅಂತಂದ್ರೆ ಯಾರು ಆ ಮೆಸೇಜ್ ಅಥವಾ ಡೇಟಾನ ಕಳಿಸ್ತಾ ಇದ್ದಾರೆ. ರಿಸೀವರ್ ಯಾರು ಆ ಮೆಸೇಜ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಮಿಷನ್ ಮೀಡಿಯಂ ಯಾವುದ್ರ ಮುಖಾಂತರ ನಾವು ಕಳಿಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನಾವು ಇವಾಗ ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ರೆ ಅದೇನಾಗುತ್ತೆ? ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ ಆಗುತ್ತೆ ಈ ತರ. ಸೊ ವೈರ್ಲೆಸ್ ಅಥವಾ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಂಗಳಲ್ಲಿ ನಾವು ಕಳಿಸ್ತಾ ಹೋಗ್ಬೋದು. ಕಾಕ್ಸಿಯಲ್ ಕೇಬಲ್ ಅವೆಲ್ಲ ವೈರ್ಡ್ ಅಂಡರ್ ಬರ್ತಾ ಹೋಗ್ತವೆ. ಪ್ರೋಟೋಕಾಲ್. ಸೊ ಪ್ರೋಟೋಕಾಲ್ ಅಂದ್ರೆ ಸೆಟ್ ಆಫ್ ರೂಲ್ಸ್ ಗಳು ನಾವು ಏನ್ ಯೂಸ್ ಮಾಡಿದೀವಿ ಡೇಟಾ ಕಮ್ಯುನಿಕೇಶನ್ ಮಾಡೋದಕ್ಕೆ ಅಂತ ಅಂದ್ರೆ ಸೆಂಡರ್ ಇಂದ ರಿಸೀವರ್ ಸೈಡ್ಗೆ ಕಳಿಸೋದಕ್ಕೆ ಡೇಟಾನ ನಾವು ಏನು ಪ್ರೋಟೋಕಾಲ್ ಅಥವಾ ಸೆಟ್ ಆಫ್ ರೂಲ್ಸ್ ಗಳನ್ನ ಫಾಲೋ ಮಾಡಿದೀವಿ ಅಂತ. ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫ್ಲೋ ಬಿಟ್ವೀನ್ ದ 2 ಡಿವೈಸಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಈ ಡಯಾಗ್ರಾಮ್ ಅನ್ನ ನೀಟಾಗಿ ನೋಡ್ಕೊಳ್ಳಿ. ಸಿಂಪ್ಲೆಕ್ಸ್, ಆಫ್ ಡ್ಯೂಪ್ಲೆಕ್ಸ್, ಫುಲ್ ಡ್ಯೂಪ್ಲೆಕ್ಸ್ ಅಂತ ಬರುತ್ತೆ. ಸಿಂಪ್ಲೆಕ್ಸ್ ಅಂತ ಅಂದ್ರೇನು? ಕಮ್ಯುನಿಕೇಶನ್ ಈಸ್ ಯೂನಿ ಡೈರೆಕ್ಷನಲ್, ಅಂದ್ರೆ ಒಂದೇ ಒಂದು ಡೈರೆಕ್ಷನ್. ಓನ್ಲಿ ಒನ್ ಆಫ್ ದ 2 ಡಿವೈಸ್ ಆನ್ ಎ ಲಿಂಕ್ ಕ್ಯಾನ್ ಟ್ರಾನ್ಸ್ಮಿಟ್, ಅದರ್ ಕ್ಯಾನ್ ಓನ್ಲಿ ರಿಸೀವ್. ನೋಡಿ ಇಲ್ಲಿ ಮೇನ್ ಫ್ರೇಮ್ ಇದೆಯಲ್ಲ, ಇದೇನ್ ಮಾಡುತ್ತೆ? ಸೆಂಡ್ ಮಾಡ್ತಾ ಹೋಗುತ್ತೆ. ಈ ಮಾನಿಟರ್ ಕೇವಲ ರಿಸೀವ್ ಮಾಡೋದಕ್ಕೆ ಮಾತ್ರ ಸಾಧ್ಯ. ಸರಿನಾ? ಅಂತ ಅಂದ್ರೆ ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ನನಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಯಾವ್ದ್ರಲ್ಲಿ? ಸಿಂಪ್ಲೆಕ್ಸ್ ಮೋಡಲ್ಲಿ. ನೆಕ್ಸ್ಟ್ ಆಫ್ ಡ್ಯೂಪ್ಲೆಕ್ಸ್ ಅಲ್ಲಿ ಏನಾಗುತ್ತೆ? ಎರಡೂ ಕಡೆಯಿಂದನೂ ಕೂಡ ನನಗೆ ಡೇಟಾ ಟ್ರಾನ್ಸ್ಫರ್ ಆಗ್ಬೋದು. ನೋಡಿ, ಎರಡೂ ಕಡೆಯಿಂದನೂ ನನಗೆ ಡೇಟಾ ಟ್ರಾನ್ಸ್ಫರ್ ಆಗ್ಬೋದು. ಆದ್ರೆ ಈಗ ಇದು ಕಳಿಸ್ತಾ ಇದೆ ಅಂತಂದ್ರೆ ಇನ್ನೊಂದು ಸುಮ್ಮನಿರ್ಬೇಕು. ನೆಕ್ಸ್ಟ್ ಇದೇನಾದ್ರೂ ಕಳಿಸ್ತಾ ಇದೆ ಅಂತಂದ್ರೆ ಇದು ಸುಮ್ಮನಿರ್ಬೇಕು. ಸರಿನಾ? ಕೇವಲ ಒಂದೇ ಒಂದು ಮಾತ್ರ ನನಗೆ ಅಟ್ ಎ ಟೈಮ್ ಕಳಿಸೋದಕ್ಕೆ ಸಾಧ್ಯ. ಎರಡು ಕಳಿಸ್ಬೋದು, ಬಟ್ ಈ ಕಡೆ ಕಳಿಸ್ಬೇಕಾದ್ರೆ ಈ ಕಡೆ ಸುಮ್ಮನೆ ಇರ್ಬೇಕು, ಈ ಕಡೆ ಕಳಿಸ್ಬೇಕಾದ್ರೆ ಈ ಕಡೆ ಸುಮ್ಮನೆ ಇರ್ಬೇಕು. ನೆಕ್ಸ್ಟ್ ಫುಲ್ ಡ್ಯೂಪ್ಲೆಕ್ಸ್ ಅಂತ ಅಂದ್ರೇನು? ಇಬ್ರು ಕೂಡ ಕಳಿಸ್ಬೋದು, ಸೈಮಲ್ಟೇನಿಯಸ್ಲಿ ಕಳಿಸ್ಬೋದು. ಇವನ್ ಕಳಿಸ್ಬೇಕಾದ್ರೆ ಈ ಕಡೆನೂ ಕೂಡ ಇನ್ಫಾರ್ಮೇಶನ್ ಅನ್ನ ಕಳಿಸ್ಬೋದು. ಸೊ ವೆರಿ ಇಂಪಾರ್ಟೆಂಟ್, ನೀಟಾಗಿ ನೋಡ್ಕೊಂತ ಹೋಗಿ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಸರ್ಕ್ಯೂಟ್ ಸ್ವಿಚ್ಡ್ ನೆಟ್ವರ್ಕ್ ಅಂಡ್ ಪ್ಯಾಕೆಟ್ ಸ್ವಿಚ್ಡ್ ನೆಟ್ವರ್ಕ್. ಮಿನಿಮಮ್ ಅಂತ ಅಂದ್ರೂ 4 to 5 ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೋಬೇಕು. ಈಸಿಯಾಗಿ ಸಿಂಪಲ್ ಯಾವ್ದಿದಾವೆ ಅವುಗಳನ್ನ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವುದು? ಸರ್ಕ್ಯೂಟ್ ಸ್ವಿಚಿಂಗ್ ಈಸ್ ಮೋರ್ ರಿಲಯಬಲ್, ಪ್ಯಾಕೆಟ್ ಸ್ವಿಚಿಂಗ್ ಈಸ್ ಲೆಸ್ ರಿಲಯಬಲ್. ವೇಸ್ಟೇಜ್ ಆಫ್ ರಿಸೋರ್ಸ್ ಈಸ್ ಮೋರ್, ವೇಸ್ಟೇಜ್ ಆಫ್ ರಿಸೋರ್ಸ್ ಈಸ್ ಲೆಸ್. It is not a store and forward technique, it is a store and forward technique. Delay between the data units in circuit switching is uniform. Uniform delay ಅಂತಂದ್ರೇನು? 2 ಸೆಕೆಂಡ್ ಡಿಲೇ ಆಗ್ತಾ ಇದೆ ಅಂತಂದ್ರೆ ಒಂದು ಡಿವೈಸ್ಗೆ ನಾವು ಡೇಟಾನ ಟ್ರಾನ್ಸ್ಫರ್ ಮಾಡೋದು, ಉಳಿದಿರುವಂತ ಎಲ್ಲಾ ಡಿವೈಸಸ್ ಗಳಿಗೂ ಕೂಡ ಅಷ್ಟೇ 2 ನಿಮಿಷನೇ ಆಗಿರುತ್ತೆ. ಸರಿನಾ? ಅಂದ್ರೆ ಯೂನಿಫಾರ್ಮ್ ಆಗಿ.
ಇಲ್ಲೇನಾಗುತ್ತೆ ಅನ್ಯೂನಿಫಾರ್ಮ್ ಅಂತ ಅಂದ್ರೆ ಒಂದಕ್ಕೆ 2 ಮಿಲಿ ಸೆಕೆಂಡ್ ಲೇಟ್ ಆಗ್ಬೋದು, ಇನ್ನೊಂದಕ್ಕೆ ನಾವು ಬೇಗನೆ ಕಳಿಸ್ಬೋದು, ಇನ್ನೊಂದಕ್ಕೆ ಒಂದು 2 ನಿಮಿಷ ಲೇಟ್ ಆಗ್ಬೋದು. ಅಂದ್ರೆ ಅನ್ಯೂನಿಫಾರ್ಮ್ ಆಗಿ ಸೇಮ್ ಟೈಮ್ ಅಲ್ಲಿ ಹೋಗಲ್ಲ ಅಷ್ಟೇ. ಸೊ ನೀಟಾಗಿ ಡಿಫರೆನ್ಸ್ ಅನ್ನ ನೋಡ್ಕೊಳ್ಳಿ, ಕ್ಲಿಯರ್ ಆಗ್ತಾ ಹೋಗುತ್ತೆ. ವಾಟ್ ಆರ್ ದ 2 ಪ್ರಿನ್ಸಿಪಲ್ ಇನ್ ಪ್ರೋಟೋಕಾಲ್ ಲೇಯರಿಂಗ್? ಸೊ 2 ಪ್ರಿನ್ಸಿಪಲ್ಸ್. ಸೊ ಇದನ್ನೊಂದು 4 ಮಾರ್ಕ್ಸ್ ಕೇಳಬಹುದು. ಮೊದಲನೇ ಪ್ರಿನ್ಸಿಪಲ್ ಏನು? ಇಫ್ ವಿ ವಾಂಟ್ ದ ಬೈ ಡೈರೆಕ್ಷನಲ್ ಕಮ್ಯುನಿಕೇಶನ್, ಅಂದ್ರೆ ಎರಡೂ ಕಡೆಯಿಂದ ನನಗೆ ಕಮ್ಯುನಿಕೇಶನ್ ಆಗ್ಬೇಕು ಅಂತಂದ್ರೆ ವಿ ನೀಡ್ ಟು ಮೇಕ್ ಈಚ್ ಲೇಯರ್ ಸೊ ದಟ್ ಏಬಲ್ ಟು ಪರ್ಫಾರ್ಮ್ 2 ಆಪೋಸಿಟ್ ಟಾಸ್ಕ್. ಸೊ 2 ಆಪೋಸಿಟ್ ಟಾಸ್ಕ್ ಅಂದ್ರೆ ಒಂದು ರಿಸೀವ್, ಇನ್ನೊಂದು ಸೆಂಡ್, ನೆಕ್ಸ್ಟ್ ಇನ್ನೊಂದು ಸೆಂಡ್, ಇನ್ನೊಂದು ರಿಸೀವ್, ಎರಡೂ ಕೂಡ ಸೆಂಡ್ ಅಂಡ್ ರಿಸೀವ್ ಆಕ್ಷನ್ ಅನ್ನ ಮಾಡೋದಕ್ಕೆ ಅರ್ಹತೆ ಇರಬೇಕು. ಸೊ ಆ ತರ ನಾವು ರೆಡಿ ಮಾಡ್ಬೇಕಾಗತ್ತೆ ಡಿವೈಸಸ್ ಗಳನ್ನ. ನೆಕ್ಸ್ಟ್ ಸೆಕೆಂಡ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ? 2 ಆಬ್ಜೆಕ್ಟ್ಸ್ ಅಂಡರ್ ಈಚ್ ಲೇಯರ್ ಅಟ್ ಬೋತ್ ಸೈಡ್ ಶುಡ್ ಬಿ ಐಡೆಂಟಿಕಲ್. ಐಡೆಂಟಿಕಲ್ ಅಂತ ಅಂದ್ರೆ ಸೇಮ್ ಆಪರೇಷನ್ ಅನ್ನ ಮಾಡೋದಕ್ಕೆ ಅವುಗಳಿಗೆ ಬರ್ತಾ ಇರ್ಬೇಕು. ಈಗ ಸೆಂಡ್ ಮತ್ತೆ ರಿಸೀವ್ ಎರಡು ಇದಕ್ಕೂ ಬರಬೇಕು, ಸೆಂಡ್ ಮತ್ತೆ ರಿಸೀವ್ ಎರಡು ಇದಕ್ಕೂ ಬರಬೇಕು. ಸೊ ಅವಾಗ ಏನ್ ಮಾಡ್ಬೋದು? ಕಮ್ಯುನಿಕೇಶನ್ ಅನ್ನ ಬೈ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ವಾಟ್ ಆರ್ ದ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಂ? ಸೊ ಇಲ್ಲಿ ನಮಗೆ ಅದು ವೈರ್ಡ್ ಎಲ್ಲ ಹೇಳದ್ನಲ್ಲ, ಅಂದ್ರೆ ಕಾಕ್ಸಿಯಲ್ ಕೇಬಲ್, ಟ್ವಿಸ್ಟೆಡ್ ಪೇರು ಅದೆಲ್ಲ. ಸೊ ಅದನ್ನ ಇಲ್ಲಿ ನಾವು ಕಲ್ತ್ಕೊಂತ ಹೋಗೋಣ. ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಅಂದ್ರೇನು? ಗೈಡೆಡ್ ಮೀಡಿಯಾ ಆರ್ ದೋಸ್ ದಟ್ ಪ್ರೊವೈಡ್ ಎ ಕಂಡಕ್ಟ್ ಫ್ರಮ್ ಒನ್ ಡಿವೈಸ್ ಟು ಅನದರ್ ಡಿವೈಸ್ ಅಂತ ಅಂದ್ರೆ ಕಮ್ಯುನಿಕೇಶನ್ ಗೆ ಹೆಲ್ಪ್ ಆಗ್ತವೆ. ದಿಸ್ ಇನ್ಕ್ಲೂಡ್ ದ ಟ್ವಿಸ್ಟೆಡ್ ಪೇರ್ ಕೇಬಲ್, ಕಾಕ್ಸಿಯಲ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್. ವೆರಿ ಇಂಪಾರ್ಟೆಂಟ್. ಇವು ಯಾವ್ದಾದ್ರು ಒಂದು ಬಂದೇ ಬರುತ್ತೆ, ವಿತ್ ಡಯಾಗ್ರಾಮ್ ಬರುತ್ತೆ. ಫಿಕ್ಸ್ ಹೇಳ್ತೀನಿ, ಕಾಕ್ಸಿಯಲ್ ಕೇಬಲ್ ಬರ್ಬೋದು, ಇಲ್ಲ ಅಂತಂದ್ರೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಬರ್ಬೋದು. ಸರಿನಾ? ಇವೆರಡರಲ್ಲಿ ಒಂದಂತೂ ಪಕ್ಕಾ ಬಂದೇ ಬರುತ್ತೆ, 3ರಲ್ಲಿ ಒಂದು. ಬಟ್ ಇವೆರಡಂತೂ ಅವು ಪ್ರತಿ ವರ್ಷನೂ ಕೂಡ ರಿಪೀಟ್ ಆಗ್ತಾ ಇರ್ತವೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಎ ಸಿಗ್ನಲ್ ಟ್ರಾವೆಲಿಂಗ್ ಅಲಾಂಗ್ ಎನಿ ಆಫ್ ದೀಸ್ ಮೀಡಿಯಾ ಈಸ್ ಡೈರೆಕ್ಟೆಡ್ ಅಂಡ್ ಕಂಟೈನ್ ಫಿಸಿಕಲ್ ಲಿಮಿಟೇಷನ್ ಆಫ್ ದ ಮೀಡಿಯಂ ಅಂತ ಅಂದ್ರೆ ನಾವು ಯಾವ ಒಂದು ಡಿವೈಸ್ ಇಂದ ಇನ್ನೊಂದು ಯಾವ್ದು ಡಿವೈಸ್ಗೆ ಕಳಿಸ್ಬೇಕು ಅಂತ ಡೈರೆಕ್ಷನ್ ಅನ್ನ ತೋರಿಸಿರ್ತೀವಿ ಫಸ್ಟಿಗೆ. ಅದ್ರ ಪ್ರಕಾರನೇ ಇದು ಹೋಗೋದು. ಅದಕ್ಕೆ ಏನಂತ ಕರಿತಾ ಇರೋದು? ಇದನ್ನ ಗೈಡೆಡ್ ಮೀಡಿಯಾ ಅಂತ ಕರಿತಾರೆ. ಗೈಡೆಡ್ ಅಂತಂದ್ರೆ ನಾವು ಆಲ್ರೆಡಿ ಡೈರೆಕ್ಷನ್ ಅನ್ನ ತೋರಿಸಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗೈಡೆಡ್ ಮಿಸೈಲ್ಸ್ ಅಂತ ಕರೀತಾರೆ. ಗೈಡೆಡ್ ಮಿಸೈಲ್ಸ್ ಅಂದ್ರೇನು? ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಆಗ್ತವೆ ಅಲ್ವಾ? ಸೊ ಆ ತರದನ್ನ ಏನಂತ ಕರಿತೀವಿ? ಗೈಡೆಡ್ ಅಂತಂದ್ರೆ ಅದರ ಡೈರೆಕ್ಷನ್ ಆಲ್ರೆಡಿ ಸ್ಪೆಸಿಫೈಡ್ ಆಗಿದೆ ಅಂತ. ನೆಕ್ಸ್ಟ್ ಕ್ಯಾಟಗರೀಸ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಬಂದಾಗ ನಮಗೆ 2 ಟೈಪ್ ಬರುತ್ತೆ. ಒಂದು ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ, ಇನ್ನೊಂದು ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ. ಈ ಗೈಡೆಡ್ ಅನ್ನ ನಾವು ವೈರ್ಡ್ ಅಂತ ಕರಿತಾ ಹೋಗ್ಬೋದು. ಸೊ ನಾನು ಅವಾಗಲೇ ಹೇಳಿದೆ ಟ್ರಾನ್ಸ್ಮಿಷನ್ ಮೀಡಿಯಂ ಫಸ್ಟ್ನೇದ್ರಲ್ಲಿ ಮಾತಾಡ್ಬೇಕಾದ್ರೆ ಒಂದು ವೈರ್ಡ್ ಬರುತ್ತೆ, ಇನ್ನೊಂದು ವೈರ್ಲೆಸ್. ವೈರ್ಡ್ ಅಲ್ಲಿ ಯಾವ್ಯಾವ ಬರ್ತವೆ? ಟ್ವಿಸ್ಟೆಡ್ ಪೇರು, ಕಾಕ್ಸಿಯಲ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್. ಅನ್ಗೈಡೆಡ್ ಅಲ್ಲಿ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್. ಸರಿನಾ? ಇವುಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಟ್ವಿಸ್ಟೆಡ್ ಪೇರು ಮತ್ತೆ ಕಾಕ್ಸಿಯಲ್ ಕೇಬಲ್ ಕೇಳ್ತಾನೆ. ನಾನು ಡಯಾಗ್ರಾಮ್ ಅನ್ನು ಕೂಡ ತೋರಿಸ್ತೀನಿ. ಏನ್ ಥಿಯರಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಷ್ಟು ಮಾತ್ರ ಬರೀರಿ. ಟೈಪ್ಸ್ ಆಫ್ ಗೈಡೆಡ್ ಮೀಡಿಯಾ. ಗೈಡೆಡ್ ಅಂತ ಅಂದ್ರೆ ವೈರ್ಡ್ ಮೀಡಿಯಾ ಅಂತ ಕೂಡ ಕರಿತಾ ಹೋಗ್ಬೋದು, ವೈರ್ ಇರುವಂತದ್ದು. ಮೊದಲನೇದು ಟ್ವಿಸ್ಟೆಡ್ ಪೇರ್ ಕೇಬಲ್. ಸೊ ಅದ್ರ ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ಫಸ್ಟ್ ನೋಡಿ, ಇಲ್ಲಿ ಟ್ವಿಸ್ಟ್ ಆಗಿದಾವೆ, ಒಂದಕ್ಕೊಂದು ಟ್ವಿಸ್ಟ್ ಆಗಿರೋದು. ಸರಿನಾ? 2 ಕೇಬಲ್ಗಳು ಟ್ವಿಸ್ಟ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ? ಟ್ವಿಸ್ಟೆಡ್ ಪೇರ್ ಕೇಬಲ್. ಪೇರ್ ಅಂದ್ರೇನು? 2. ಕನ್ಸಿಸ್ಟ್ ಆಫ್ 2 ಇನ್ಸುಲೇಟೆಡ್ ಕಾಪರ್ ವೈರ್ಸ್ ಟ್ವಿಸ್ಟೆಡ್ ಟುಗೆದರ್. ಒಳಗಡೆ ಕಾಪರ್ ಇರುತ್ತೆ, ಇನ್ಸುಲೇಷನ್ ಮೇಲೆ ಇರಲೇಬೇಕು, ಕರೆಂಟ್ ಹೊಡಿಬಾರ್ದು ಅಂತಂದ್ರೆ ಅದೆಲ್ಲರಿಗೂ ಗೊತ್ತಿದೆ. ಟ್ವಿಸ್ಟಿಂಗ್ ರಿಡ್ಯೂಸಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫಿಯರೆನ್ಸ್ ಅಂಡ್ ಕ್ರಾಸ್ ಟಾಕ್. ಸರಿನಾ? ನಮಗೆ ಕರೆಕ್ಟ್ ಆಗಿ ಡೇಟಾ ಇನ್ಫಾರ್ಮೇಶನ್ ನಮಗೆ ಹೋಗ್ತಾ ಹೋಗುತ್ತೆ ಇಲ್ಲಿ ಕ್ರಾಸ್ ತರ ಇದ್ರೆ. ಅದೇ ಏನಾದ್ರೂ ಕೂಡ ಈ ತರ ಪ್ಯಾರಲಲ್ ಆಗಿದ್ರೆ ನಮಗೆ ಮಿಸ್ ಮ್ಯಾಚ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ಇದ್ರ ಮಧ್ಯೆ ಫ್ರೀಕ್ವೆನ್ಸಿ ಇರುತ್ತಲ್ಲ, ಸೊ ಫ್ರೀಕ್ವೆನ್ಸಿ ಮಿಸ್ ಮ್ಯಾಚ್ ಆಗಿರೋದಿರ್ಬೋದು, ಇಲ್ಲ ಅಂತಂದ್ರೆ ಫ್ರೀಕ್ವೆನ್ಸಿ ಡಿಸ್ಟರ್ಬೆನ್ಸ್ ಇಂದ ನಮಗೇನಾಗುತ್ತೆ ಅಂತಂದ್ರೆ ನಮಗೆ ಕರೆಕ್ಟ್ ಡೇಟಾ ಹೋಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಟ್ವಿಸ್ಟೆಡ್ ಪೇರ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಟ್ವಿಸ್ಟೆಡ್ ಪೇರ್ಸ್ ಗಳ ಯೂಸ್ ಮಾಡಿದಾಗ ಏನಾಗುತ್ತೆ? ನನಗೆ ಕ್ಯಾನ್ಸಲ್ ಔಟ್ ಆಗ್ತಾ ಹೋಗುತ್ತೆ ಫ್ರೀಕ್ವೆನ್ಸಿಗಳು, ಅದ್ರದ್ದು ಅದ್ರದ್ದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಕರೆಕ್ಟ್ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ಟೈಪ್ಸ್ ಅಂತ ಬಂದಾಗ UTP, ಇನ್ನೊಂದು STP. ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರು, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರು. ಇಷ್ಟು ಥಿಯರಿನ ಬರೆದ್ಬಿಟ್ಟು ಅಡ್ವಾಂಟೇಜಸ್ ಮತ್ತೆ ಅಪ್ಲಿಕೇಶನ್ ಅನ್ನ ಬರೀರಿ. ಎಲ್ಲೆಲ್ಲಿ? ಟೆಲಿಫೋನ್ ವೈರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಎಥರ್ನೆಟ್ ಲ್ಯಾನ್ ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸರಿನಾ? ನೆಕ್ಸ್ಟ್ ಕಾಕ್ಸಿಯಲ್ ಕೇಬಲ್ ಕನ್ಸಿಸ್ಟ್ ಆಫ್ ದ ಸೆಂಟ್ರಲ್ ಕಾಪರ್ ಕಂಡಕ್ಟರ್. ಸೆಂಟ್ರಲ್ಲಿ ಕಾಪರ್ ಕಂಡಕ್ಟರ್ ಇರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ಲಾಸ್ಟ್ ಅಲ್ಲಿ ಹಾಕಿದೀನಿ ಅದನ್ನ ನೋಡಿ. ಇಲ್ಲಿ ಕಾಪರ್ ಕಂಡಕ್ಟರ್ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಕಂಡಕ್ಟರ್ ಇದೆ, ಅದ್ರ ಒಳಗಡೆ ಇನ್ನೊಂದು ಕಂಡಕ್ಟರ್, ಇನ್ನರ್ ಕಂಡಕ್ಟರ್ ಇದು. ಸರಿನಾ? ಇನ್ಸುಲೇಟರ್ ಇರುತ್ತೆ ಪ್ರತಿಯೊಂದು ಮೀಡಿಯಂ ಮಧ್ಯನೂ ಕೂಡ ನೋಡಿ. ಇನ್ನರ್ ಕಂಡಕ್ಟರ್ ಮತ್ತೆ
ಔಟರ್ ಕಂಡಕ್ಟರ್ ಶೀಲ್ಡ್ ಇದೆಯಲ್ಲ ಅದ್ರ ಮಧ್ಯೆ ನಮಗೇನಿದೆ ಒಂದು ಇನ್ಸುಲೇಟರ್ ಇದೆ. ನೆಕ್ಸ್ಟ್ ಔಟರ್ ಶೀಲ್ಡ್ ಮತ್ತೆ ಪ್ಲಾಸ್ಟಿಕ್ ಕವರ್ ಮಧ್ಯನೂ ಕೂಡ ನಮಗೆ ಇನ್ನೊಂದು ಇನ್ಸುಲೇಟರ್ ಇದೆ. ಸರಿನಾ? ಈ ತರ ನೀವು ಡಯಾಗ್ರಾಮ್ ಅನ್ನ ಬರಿಬೇಕಾಗುತ್ತೆ. ಇದಕ್ಕೆ ಕಾಕ್ಸಿಯಲ್ ಕೇಬಲ್ಗೆ ಮೆಟಾಲಿಕ್ ಶೀಲ್ಡ್ ಇರುತ್ತೆ, ಔಟರ್ ಪ್ಲಾಸ್ಟಿಕ್ ಕವರ್, ಇನ್ಸುಲೇಟಿಂಗ್ ಲೇಯರ್, ಇಷ್ಟು ಬರೆದ್ಬಿಟ್ಟು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲಿ ಯೂಸ್ ಮಾಡ್ತೀವಿ? ಕೇಬಲ್ ಟಿವಿಲಿ ಯೂಸ್ ಮಾಡ್ತೀವಿ, ಮತ್ತೆ CCTVಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಫೈಬರ್ ಆಪ್ಟಿಕ್ ಕೇಬಲ್. ಸೊ ಅದ್ರದ್ದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀನಿ. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಕಲ್ತ್ಕೊಂಡಿರಿ. ಮೇಡ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಫೈಬರ್ಸ್ ಟ್ರಾನ್ಸ್ಮಿಟ್ ದ ಡೇಟಾ ಯೂಸಿಂಗ್ ದ ಲೈಟ್ಸ್. ಸೊ ಲೈಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಡೇಟಾನ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಟೈಪ್ಸ್ ಅನ್ನ ಕೊಟ್ಟಿದ್ದೀನಿ, ಸಿಂಗಲ್ ಮೋಡ್ ಫೈಬರ್, ಮಲ್ಟಿ ಮೋಡ್ ಫೈಬರ್ ಅಂತ. ಸೊ ಮಲ್ಟಿ ಮೋಡ್ ಅಲ್ಲಿ ನಮಗೆ ಎರಡು ಬರುತ್ತೆ, ಒಂದು ಸ್ಟೆಪ್ ಇಂಡೆಕ್ಸ್, ಇನ್ನೊಂದು ಗ್ರೇಡೆಡ್ ಇಂಡೆಕ್ಸ್. ಇಷ್ಟು ಮಾತ್ರ ಬರೀರಿ, ಎಕ್ಸ್ಟ್ರಾ ಥಿಯರಿನೆಲ್ಲ ಓದ್ಕೊಳಕ್ ಹೋಗ್ಬೇಡ್ರಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ಡಯಾಗ್ರಾಮ್ ಜೊತೆ ಸ್ವಲ್ಪ ಥಿಯರಿ ಇಷ್ಟೇ ಇರಬೇಕು. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಪ್ಲಿಕೇಶನ್ ಎಲ್ಲಿದೆ ಇಷ್ಟು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಫಿಶಿಯಂಟ್ ಸಿಗುತ್ತೆ. ಸುಮ್ಮನೆ ಪೇಜ್ ಗಟ್ಲೆ ಎಲ್ಲ ಕಲಿಯೋದಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಗೆ. ಅಪ್ಲಿಕೇಶನ್ ಅಲ್ಲಿ ಕೇಬಲ್ ಟಿವಿ, ಲ್ಯಾನ್ ಗಳಲ್ಲಿ ಯೂಸ್ ಮಾಡಬಹುದು, ಡೇಟಾ ಸೆಂಟರ್ ಗಳಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅನ್ಗೈಡೆಡ್ ಅಂತ ಅಂದ್ರೇನು? ವೈರ್ಲೆಸ್ ಮೀಡಿಯಾ ಯಾವ್ಯಾವುದು? ರೇಡಿಯೋ ವೇವ್ಸ್ ಬರ್ಬೋದು. ಅದರ ಫ್ರೀಕ್ವೆನ್ಸಿ ಎಷ್ಟು? 3 kHz ಇಂದ 1 GHz ವರೆಗೂ ಕೂಡ. ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಆಮ್ನಿ ಡೈರೆಕ್ಷನಲ್, ಎಲ್ಲಾ ಡೈರೆಕ್ಷನ್ ಅಲ್ಲೂ ಕೂಡ ನಾವು ಟ್ರಾನ್ಸ್ಫರ್ ಮಾಡಬಹುದು. ಕ್ಯಾನ್ ಪೆನಿಟ್ರೇಟ್ ವಾಲ್ಸ್ ಅಲ್ವಾ? ಈಗ ರೇಡಿಯೋ ಸಿಗ್ನಲ್ ನೀವು ಒಂದು ರೇಡಿಯೋನ ಒಳಗಡೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿದ್ರೆ FM ಗೆ, ಅವಾಗ ಏನಾಗುತ್ತೆ? ಅದು ಪ್ಲೇ ಆಗುತ್ತಲ್ವಾ, ಅಂದ್ರೇನು? ಗೋಡೆನ ಅದು ಪೆನಿಟ್ರೇಟ್ ಮಾಡಬಹುದು ಅಂತ. ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್, ಎಸ್. ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ರೆಡ್ ಚಿಲ್ಲಿನೋ ಯಾವ್ದೋ ಒಂದು ಮೈಸೂರು FM ಅದೇನಾದ್ರೂ ಕೂಡ ಆನ್ ಮಾಡಿದ್ರೆ, ನೀವು ಫ್ರೀಕ್ವೆನ್ಸಿನ ಸೆಟ್ ಮಾಡಿದ್ರೆ ನಿಮ್ ಮನೇಲಿ ನೀವು ಕೇಳ್ಬೋದಲ್ವಾ? ಸೊ ಎಸ್, ಆ ತರ ಲಾಂಗ್ ಡಿಸ್ಟೆನ್ಸ್ ಇದ್ರೂ ನಡೆಯುತ್ತೆ. ಡಸ್ ನಾಟ್ ರಿಕ್ವೈರ್ ಲೈನ್ ಆಫ್ ಸೈಟ್. ಸೊ ನಮಗೇನ್ ಲೈನ್ ವೈರ್ ಅನ್ನ ಹಾಕೊಂಡಿರ್ತೀವೋ, ವೈರ್ ಹಾಕೊಂಡಿರಲ್ಲ, ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿ ನಾವು ಮಾತಾಡ್ತಾ ಹೋಗ್ತೀವಿ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಗಳನ್ನ ಕೊಟ್ಟಿದೀವಿ. ನೆಕ್ಸ್ಟ್ ಮೈಕ್ರೋವೇವ್ಸ್. ಸೊ ಮೈಕ್ರೋವೇವ್ಸ್ ಏನು ಫ್ರೀಕ್ವೆನ್ಸಿ? 1 GHz ಇಂದ 300 GHz ವರ್ಗುನು. ಇದು ಡೈರೆಕ್ಷನ್ ಅಲ್ಲಿ ಇರುತ್ತೆ, ಆಮ್ನಿ ಡೈರೆಕ್ಷನ್ ಅಲ್ಲ. ನಾವು ಯಾವ ಡೈರೆಕ್ಷನ್ ತೋರಿಸ್ತೀವಿ ಆ ಡೈರೆಕ್ಷನ್ ಮಾತ್ರ. ರಿಕ್ವೈರ್ಸ್ ಲೈನ್ ಆಫ್ ಸೈಟ್. ಸೊ ಲೈನ್ ಆಫ್ ಸೈಟ್ ಬೇಕಾಗತ್ತೆ, ಬಟ್ ಹೈಯರ್ ಬ್ಯಾಂಡ್ ವಿಡ್ತ್. ಹೈಯರ್ ಬ್ಯಾಂಡ್ ವಿಡ್ತ್ ಅಂತಂದ್ರೆ ಇನ್ನೂ ಜಾಸ್ತಿ ದೂರಕ್ಕೆ ನಾವು ಇನ್ಫಾರ್ಮೇಶನ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಇನ್ಫ್ರಾರೆಡ್ ಫ್ರೀಕ್ವೆನ್ಸಿ ಏನಾಗುತ್ತೆ? 300 GHz ಇಂದ 400 THz ವರ್ಗುನು ಕೂಡ. ಸರಿನಾ? ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ವೆರಿ ಶಾರ್ಟ್ ರೇಂಜ್ ಇರುತ್ತೆ ಇದು. ಲೈನ್ ಆಫ್ ಸೈಟ್ ಅಲ್ಲೇ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಕೆನಾಟ್ ಪೆನಿಟ್ರೇಟ್ ಟು ದ ವಾಲ್ಸ್. ಸೊ ವಾಲ್ ಗಳನ್ನ ಪೆನಿಟ್ರೇಟ್ ಮಾಡಕ್ ಆಗಲ್ಲ ಇನ್ಫ್ರಾರೆಡ್ಗೆ. ನೆಕ್ಸ್ಟ್ ವಾಟ್ ಈಸ್ ವರ್ಚುವಲ್ ಸರ್ಕ್ಯೂಟ್ ನೆಟ್ವರ್ಕ್? ಎಕ್ಸ್ಪ್ಲೈನ್ ದ 3 phase ಇನ್ವಾಲ್ವಿಂಗ್ VCN. ವರ್ಚುವಲ್ ಸರ್ಕ್ಯೂಟ್ ನೆಟ್ವರ್ಕ್ is a connection oriented packet switched network that combines the feature of the circuit ಸ್ವಿಚಿಂಗ್ ಅಂಡ್ ಡೇಟಾಗ್ರಾಮ್ ನೆಟ್ವರ್ಕ್. ಸೊ ಇದೇನಾಗ್ತಾ ಇದೆ? ನನಗೆ ಪ್ಯಾಕೆಟ್ ಸ್ವಿಚಿಂಗ್ ಅದ್ರ ಜೊತೆಗೆ ನನಗೆ ಸರ್ಕ್ಯೂಟ್ ಸ್ವಿಚಿಂಗ್ ಎರಡೂ ಕೂಡ ಕಂಬೈನ್ ಆಗ್ತಾ ಇದಾವೆ. ಸೊ ಸರ್ಕ್ಯೂಟ್ ಮತ್ತೆ ಪ್ಯಾಕೆಟ್ ಸ್ವಿಚಿಂಗ್ ಎರಡೂ ಕೂಡ ಕಂಬೈನ್ ಆಗ್ತಾ ಇದಾವೆ ಅಂತಂದ್ರೆ ಎರಡರದು ಕೂಡ ಕ್ವಾಲಿಟಿ ಬರ್ತಾ ಹೋಗುತ್ತೆ. ಎರಡರದು ಕೂಡ ನಮ್ಗೆ ಏನು ಪ್ಲಸ್ ಪಾಯಿಂಟ್ಸ್ ಗಳಿದಾವೆ ಅವೆಲ್ಲ ಇದರಲ್ಲಿ ಯೂಸ್ ಆಗ್ತಾ ಹೋಗುತ್ತೆ ವರ್ಚುವಲ್ ಸರ್ಕ್ಯೂಟ್ ನೆಟ್ವರ್ಕ್ ಅಲ್ಲಿ. ಬಿಫೋರ್ ಡೇಟಾ ಟ್ರಾನ್ಸ್ಮಿಷನ್ ಎ ವರ್ಚುವಲ್ ಪಾತ್ ಅಂತಂದ್ರೆ ಕನೆಕ್ಷನ್ ಈಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದ ಸೆಂಡರ್ ಅಂಡ್ ಯೂಸರ್. All the packets will follow the same predetermined path. ಸರಿನಾ? ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದೀವಿ, ಸೆಂಡರ್ ಇಂದ ರಿಸೀವರ್ ಗೆ ಹೋಗ್ಬೇಕು. ಸೊ ಅದೇ ಪಾತ್ ಅನ್ನ ಅವುಗಳು ಫಾಲೋ ಮಾಡ್ತಾ ಹೋಗ್ತವೆ. ಡ್ಯೂರಿಂಗ್ ಡೇಟಾ ಟ್ರಾನ್ಸ್ಫರ್ ಪ್ಯಾಕೆಟ್ ಕ್ಯಾರಿ ದ ವರ್ಚುವಲ್ ಸರ್ಕ್ಯೂಟ್ ಐಡೆಂಟಿಫೈಯರ್. ಐಡೆಂಟಿಫೈಯರ್ ಏನಕ್ಕೆ ಬೇಕು ನಮ್ಗೆ? ಸೆಂಡರ್ ಈ ಒಂದು ಮೆಸೇಜ್ ಅನ್ನ ರಿಸೀವರ್ ಗೆ ಕಳಿಸ್ಬೇಕಾದ್ರೆ ಅಲ್ಲಿ ಮಲ್ಟಿಪಲ್ ರಿಸೀವರ್ಸ್ ಇರಬಹುದು. ಅದಕ್ಕೋಸ್ಕರ ಯಾವ ರಿಸೀವರ್ ಅದನ್ನ ರಿಸೀವ್ ಮಾಡ್ತಾ ಇರುತ್ತೆ ಅದೇನ್ ಮಾಡುತ್ತೆ? ಈ ವರ್ಚುವಲ್ ಸರ್ಕ್ಯೂಟ್ ಐಡೆಂಟಿಫೈಯರ್ ಅನ್ನ ಯೂಸ್ ಮಾಡಿಕೊಂಡು ಅದು ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ ಇನ್ಫಾರ್ಮೇಶನ್ ಅನ್ನ. 3 phases ಗಳು ಯಾವುವು? ಒಂದು ಸೆಟ್ ಅಪ್ ಫೇಸು, ಇನ್ನೊಂದು ಡೇಟಾ ಟ್ರಾನ್ಸ್ಫರ್ ಫೇಸು, ನೆಕ್ಸ್ಟ್ ಟಿಯರ್ ಡೌನ್ ಫೇಸ್. ಸೆಟ್ ಅಪ್ ಫೇಸ್ ಅಲ್ಲಿ ಏನಾಗುತ್ತೆ? ನಾನು ಹೇಳಿದ್ನಲ್ಲ, ಫಸ್ಟ್ ಏನ್ ಮಾಡ್ತೀವಿ? ವರ್ಚುವಲ್ ಪಾತ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಕನೆಕ್ಷನ್ ಈಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದ ಸೋರ್ಸ್ ಅಂಡ್ ಡೆಸ್ಟಿನೇಷನ್, ಅಂದ್ರೆ ಸೆಂಡರ್ ಮತ್ತೆ ರಿಸೀವರ್ ಮಧ್ಯ. ನೆಕ್ಸ್ಟ್ ಡೇಟಾ ಟ್ರಾನ್ಸ್ಫರ್ ಫೇಸ್ ಅಂತ ಅಂದ್ರೇನು? ಡೇಟಾ ಈಸ್ ಡಿವೈಡೆಡ್ ಇಂಟು ಪ್ಯಾಕೆಟ್ಸ್ ಅಥವಾ ಫ್ರೇಮ್ಸ್. ಸೊ ಈಗ ಇದಷ್ಟು ಕೂಡ ಒಂದು ಡೇಟಾ ಅಂತ ಅಂದ್ರೆ ಅದರೊಳಗಡೆ ಸ್ಮಾಲ್ ಪಾರ್ಟ್ಸ್ ಗಳಾಗಿ ನಾವು ಪೀಸ್ ಮಾಡ್ತೀವಿ. ಸೊ ಅವುಗಳನ್ನ ಪ್ಯಾಕೆಟ್ಸ್ ಗಳನ್ನ ನಾವು ಸೆಂಡ್ ಮಾಡ್ತಾ ಹೋಗ್ತೀವಿ, ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟಿಯರ್ ಡೌನ್ ಅಂತ ಅಂದ್ರೇನು? ಒನ್ಸ್ ದ ಮೆಸೇಜ್ ಹ್ಯಾಸ್ ರಿಸೀವ್ಡ್ ಅಟ್ ದ ರಿಸೀವರ್ ಸೈಡ್, ನಾವು ಆ ಒಂದು ಕನೆಕ್ಷನ್ ಅನ್ನ ಟರ್ಮಿನೇಟ್ ಮಾಡ್ತೀವಿ. ನೋಡಿ, ಟರ್ಮಿನೇಟ್ ದ ಕನೆಕ್ಷನ್. ಸರಿನಾ? ಸೆಂಡರ್ ಮತ್ತೆ ರಿಸೀವರ್ ಮಧ್ಯೆ ಇರುವಂತ ಕನೆಕ್ಷನ್ ಅನ್ನ ಟಿಯರ್ ಡೌನ್ ಮಾಡ್ತೀವಿ. ರೈಟ್ ಎ ನೋಟ್ ಆನ್ ಎನ್ಕ್ಯಾಪ್ಸುಲೇಷನ್ ಅಂಡ್ ಡಿಕ್ಯಾಪ್ಸುಲೇಷನ್ ಅಟ್ ಸೋರ್ಸ್ ಹೋಸ್ಟ್ ಫಾರ್ TCP/IP ಪ್ರೋಟೋಕಾಲ್. ಸೊ ಈ ಡಯಾಗ್ರಾಮ್ ಏನು ಅವಶ್ಯಕತೆ ಇಲ್ಲ, ನಾನು ಸುಮ್ಮನೆ ಕೊಟ್ಟಿದ್ದೀನಿ. ಸರಿನಾ? ನೋಡ್ಕೊಳ್ಳಿ ಒಂದ್ಸಲಿ. ಎನ್ಕ್ಯಾಪ್ಸುಲೇಷನ್ ಇಸ್ ದ ಪ್ರೋಸೆಸ್ ಆಫ್ ಆಡಿಂಗ್ ದ ಹೆಡರ್ಸ್
to the data as it move from the application layer to the physical layer. ಸೊ ಅಪ್ಲಿಕೇಶನ್ ಲೇಯರ್ ಮತ್ತೆ ಫಿಸಿಕಲ್ ಲೇಯರ್ ಬಗ್ಗೆ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನೊಂದ್ಸಲಿ ಓದ್ಕೊಳ್ಳಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಅದೇ 5 ಲೇಯರ್ಸ್ ಯೂಸ್ ಆಗಿರೋದು. ಅಪ್ಲಿಕೇಶನ್ ಲೇಯರ್, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್, ಫಿಸಿಕಲ್ ಲೇಯರ್. ಸೊ ಏನೇನಾಗುತ್ತೆ, ಹೆಡ್ಡಿಂಗ್ ಅನ್ನ ನಾವು ಏನಕ್ಕೆ ಆಡ್ ಮಾಡ್ತೀವಿ, ಡೇಟಾಕ್ಕೆ ನಮಗೆ ಗೊತ್ತಾಗ್ಬೇಕಲ್ವಾ ಏನು ಇನ್ಫಾರ್ಮೇಶನ್ ಅನ್ನ ಕಳಿಸ್ತಾ ಇದೀವಿ ರಿಸೀವರ್ಗೆ ಅಂತ, ಅದಕ್ಕೋಸ್ಕರ. ನೆಕ್ಸ್ಟ್ ಡಿಕ್ಯಾಪ್ಸುಲೇಷನ್ ಅಂತಂದ್ರೆ ರಿಸೀವರ್ ಸೈಡ್ ಅಲ್ಲಿ ಆ ಒಂದು ಏನ್ ಇನ್ಫಾರ್ಮೇಶನ್ ಕಳ್ಸಿರ್ತೀವಲ್ಲ ಅದು ರಿಸೀವ್ ಆದ ತಕ್ಷಣ ಏನೇನ್ ಪ್ರೊಸೆಸ್ ಆಗುತ್ತೆ ನೋಡಿ. ಫಿಸಿಕಲ್ ಲೇಯರ್ ಅಲ್ಲಿ ಏನಾಗುತ್ತೆ, ಡೇಟಾ ಲಿಂಕ್ ಲೇಯರ್ ಅಲ್ಲಿ ಏನಾಗುತ್ತೆ, ನೆಟ್ವರ್ಕ್ ಲೇಯರ್ ಅಲ್ಲಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ ಏನಾಗುತ್ತೆ, ಮತ್ತೆ ಅಪ್ಲಿಕೇಶನ್ ಲೇಯರ್ ಅಲ್ಲಿ ಏನಾಗುತ್ತೆ. ಅಪ್ಲಿಕೇಶನ್ ಲೇಯರ್ ಅಲ್ಲಿ ಏನಾಗುತ್ತೆ, ಲಾಸ್ಟ್ ಅಲ್ಲಿ ಮೆಸೇಜ್ ಡಿಲಿವರ್ ಆಗಿರುತ್ತೆ. ಸರಿನಾ? ಫಸ್ಟ್ ಏನ್ ಮಾಡ್ತಾ ಇರ್ತೀವಿ, ಮೆಸೇಜ್ ಅನ್ನ ಕಳಿಸ್ತಾ ಇರ್ತೀವಿ, ಇಲ್ಲಿ ಮೆಸೇಜ್ ನಮ್ಗೆ ಬಂದಿರುತ್ತೆ. ಸರಿನಾ? ನೆಕ್ಸ್ಟ್ ನೆಟ್ವರ್ಕ್ ಟೈಪ್ಸ್ ಅಂತ ಬಂದಾಗ ನಮಗೆ ಮೇಜರ್ ಆಗಿ ಬರುವಂತದ್ದು ಮೊದಲನೇದು ಲ್ಯಾನ್. ಲ್ಯಾನ್ ಅಂತಂದ್ರೇನು, ಲೋಕಲ್ ಏರಿಯಾ ನೆಟ್ವರ್ಕ್. connects the computer and the devices within a small geographical area such as homes, office, laboratory, campus. ಎಕ್ಸಾಂಪಲ್ ಯಾವ್ದು ಹೇಳ್ಬೋದು, ಎಥರ್ನೆಟ್ ಲ್ಯಾನ್ ಹೇಳ್ಬೋದು. ನೆಕ್ಸ್ಟ್ ಆಫೀಸ್ ನೆಟ್ವರ್ಕ್ಗಳು, ಮತ್ತೆ ವೈಫೈ, ಮನೆಗೋಸ್ಕರ ಹಾಕೊಂಡಿರ್ತೀವಲ್ಲ ವೈಫೈ, ಅವೆಲ್ಲವನ್ನು ಕೂಡ ನಾವು ಲ್ಯಾನ್ ಅಂತ ಕರಿಬಹುದು. ಅಂತ ಅಂದ್ರೇನು, ಅವುಗಳು ಸ್ಮಾಲ್ ಏರಿಯಾಕ್ಕೆ ಮಾತ್ರ ಲಿಮಿಟೆಡ್ ಆಗಿರ್ತವೆ ಅವುಗಳ ಕಮ್ಯುನಿಕೇಶನ್. ನೋಡಿ ಹೈ ಸ್ಪೀಡ್ ಇರುತ್ತೆ ಬಟ್ ಕವರ್ಸ್ ದ ಲಿಮಿಟೆಡ್ ಜಿಯೋಗ್ರಫಿಕಲ್ ಏರಿಯಾ. ಸರಿನಾ? ನೆಕ್ಸ್ಟ್ ವ್ಯಾನ್. ವ್ಯಾನ್ ಅಂತ ಅಂದ್ರೇನು, ವೈಡ್ ಏರಿಯಾ ನೆಟ್ವರ್ಕ್. ಕನೆಕ್ಟ್ಸ್ ದ ಕಂಪ್ಯೂಟರ್ ಓವರ್ ಎ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಸಚ್ ಆಸ್ ಸಿಟೀಸ್ ಇರ್ಬೋದು, ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್. ಕವರ್ ದ ಲಾರ್ಜರ್ ಏರಿಯಾ, ಕನೆಕ್ಟ್ಸ್ ದ ಮಲ್ಟಿಪಲ್ ಲ್ಯಾನ್ಸ್. ಮಲ್ಟಿಪಲ್ ಲ್ಯಾನ್ಸ್ ಅಂತ ಅಂದ್ರೇನು, ಲೋಕಲ್ ಏರಿಯಾ ನೆಟ್ವರ್ಕ್, ಸ್ಮಾಲ್ ಗ್ರೂಪ್ ಗಳಿರ್ತಾವಲ್ಲ ಅವುಗಳನ್ನ ಕನೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಯಾವ್ದು ಹೇಳ್ಬೋದು, ನೀವು ಇವಾಗ ಟವರ್ ಗಳನ್ನ ಹಾಕಿರ್ತಾರೆ, ಈಗ BSNL ಇರ್ಬೋದು, ಏರ್ಟೆಲ್ ಅವೆಲ್ಲ ಅಲ್ವಾ. ನೀವು ಏರ್ಟೆಲ್ ವೈಫೈ ಹಾಕ್ಸ್ಕೊಂಡಿದೀರಾ ಅಂತಂದ್ರೆ ಆ ವೈಫೈ ಸೆಟಪ್ ಗಳನ್ನ ಒಂದು ಮೇನ್ ಏನಿರುತ್ತೆ, ಮೇನ್ ಟವರ್ ಅದು ಕನೆಕ್ಟ್ ಮಾಡ್ತಾ ಇರುತ್ತಲ್ವಾ, ಅದಕ್ಕೆ ಪ್ರೊವೈಡ್ ಮಾಡ್ತಾ ಇರುತ್ತಲ್ವಾ. ಸೊ ಅದನ್ನೇ ಏನಂತ ಕರಿತೀವಿ, ಸಣ್ಣ ಲೋಕಲ್ ಏರಿಯಾ ನೆಟ್ವರ್ಕ್ ಗಳನ್ನ ಗ್ರೂಪ್ ಆಗಿ ಮಾಡ್ಕೊಂಡು ಅವಷ್ಟನ್ನು ಕೂಡ ಕನೆಕ್ಟ್ ಮಾಡೋದು ಅದು ವೈಡ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್ ಅದರಲ್ಲೂ ಕೂಡ ಟೈಪ್ಸ್ ಬರುತ್ತೆ. ಒಂದು ಪಾಯಿಂಟ್ ಟು ಪಾಯಿಂಟ್ ವ್ಯಾನ್, ನೆಕ್ಸ್ಟ್ ಸ್ವಿಚ್ಡ್ ವ್ಯಾನ್. ಪಾಯಿಂಟ್ ಟು ಪಾಯಿಂಟ್ ವ್ಯಾನ್ ಅಂತ ಅಂದ್ರೇನು, ಪಾಯಿಂಟ್ ಟು ಪಾಯಿಂಟ್ ವ್ಯಾನ್ ಅಂತ ಅಂದ್ರೇನು, ಡೈರೆಕ್ಟ್ಲಿ ಕನೆಕ್ಟ್ ಟು ಕಮ್ಯುನಿಕೇಶನ್ ಡಿವೈಸ್ ಯೂಸಿಂಗ್ ದ ಡೆಡಿಕೇಟೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಸಚ್ ಐಸ್ ಆಪ್ಟಿಕಲ್ ಕೇಬಲ್ ಇರ್ಬೋದು, ವೈರ್ಲೆಸ್ ಲಿಂಕ್ಸ್ ಯಾವ್ದಾದ್ರೂ ಯೂಸ್ ಮಾಡ್ಕೊಂಡು ನಾವು ಕನೆಕ್ಟ್ ಮಾಡ್ತೀವಿ. ಸ್ವಿಚ್ಡ್ ವ್ಯಾನ್ ಏನ್ ಮಾಡುತ್ತೆ, ಮಲ್ಟಿಪಲ್ ಎಂಡ್ ಪಾಯಿಂಟ್ಸ್ ಥ್ರೂ ದ ಸ್ವಿಚಸ್. ಸೊ ಸ್ವಿಚಸ್ ಅನ್ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಇಷ್ಟನ್ನ ಬರೀರಿ, ಟೈಪ್ಸ್ ಅನ್ನ ಬರೀರಿ ಸಾಕು, ಏನ್ ಇದ್ರದ್ದು ಎಕ್ಸ್ಪ್ಲನೇಷನ್ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಂಟರ್ನೆಟ್. ಸೊ ಇಂಟರ್ನೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ 2 or more ಲ್ಯಾನ್ಸ್ ಅಥವಾ ವ್ಯಾನ್ಸ್ ಗಳನ್ನ ಇದು ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಮಲ್ಟಿಪಲ್ ಲ್ಯಾನ್ಸ್ ಅನ್ನ ವ್ಯಾನ್ ಕನೆಕ್ಟ್ ಮಾಡುತ್ತೆ, ಲ್ಯಾನ್ ಮತ್ತೆ ವ್ಯಾನ್ ಗಳನ್ನ, ಮಲ್ಟಿಪಲ್ ಲ್ಯಾನ್ಸ್ ಅಂಡ್ ವ್ಯಾನ್ಸ್ ಗಳನ್ನ ನಮ್ಮ ಇಂಟರ್ನೆಟ್ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಟೆರೋಜಿನಸ್ ನೆಟ್ವರ್ಕ್ ಕನ್ಸಿಸ್ಟಿಂಗ್ ಆಫ್ ದ ಡಿಫರೆಂಟ್ ಹಾರ್ಡ್ವೇರ್, ಆಪರೇಟಿಂಗ್ ಸಿಸ್ಟಮ್ಸ್, ಕಮ್ಯುನಿಕೇಶನ್ ಟೆಕ್ನಾಲಜೀಸ್ ಅಂಡ್ ದ ಪ್ರೋಟೋಕಾಲ್ಸ್ ಕನೆಕ್ಟೆಡ್. ಸೊ ಇದೇನ್ ಮಾಡುತ್ತೆ, ಲ್ಯಾನ್ ಮತ್ತೆ ವ್ಯಾನ್ ಗಳನ್ನ ಕಂಬೈನ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಫ್ಲೆಕ್ಸಿಬಲ್ ಅಂಡ್ ಸ್ಕೇಲಬಲ್. ಸೊ ಸ್ಕೇಲಬಲ್ ಅಂತ ಅಂದ್ರೇನು, ಇನ್ನೂ ಜಾಸ್ತಿಯಾಗಿ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅನ್ಗೈಡೆಡ್ ಮೀಡಿಯಾ, ವೈರ್ಲೆಸ್ ಯಾವ್ಯಾವ ಬರುತ್ತೆ, ಇನ್ನೂ ಒಂದು ಕೊಟ್ಟಿದ್ದೀನಿ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಅವಾಗ್ಲೇ ನಾವು ಇನ್ಫ್ರಾರೆಡ್ ವೇವ್ಸ್ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋದ್ವಿ. ಇನ್ನೊಂಚೂರು ಎಕ್ಸ್ಟೆನ್ಷನ್ ಅಂತ ಬಂದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನು ಕೂಡ ಯೂಸ್ ಮಾಡಬಹುದು, ರೇಂಜಿಂಗ್ ಫ್ರಮ್ 3 kHz to 900 THz. ಸೊ ಇಲ್ಲಿವರೆಗೂ ಕೂಡ ಯೂಸ್ ಮಾಡಬಹುದು. ಸ್ಪೆಕ್ಟ್ರಮ್ ಡಿವೈಡೆಡ್ ಇಂಟು ಡಿಫರೆಂಟ್ ಫ್ರೀಕ್ವೆನ್ಸಿ ಬ್ಯಾಂಡ್ಸ್. ಸೊ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಗಳಾಗಿ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಸಿಗ್ನಲ್ ಪ್ರೊಪಗೇಷನ್ ಅಲ್ಲಿ ಟೈಪ್ಸ್ ಅಂತ ಬಂದಾಗ ಮೊದಲನೇದು ಗ್ರೌಂಡ್ ಪ್ರೊಪಗೇಷನ್ ಅಂತ ಅಂದ್ರೆ ಲೋವರ್ ಫ್ರೀಕ್ವೆನ್ಸಿ, ರೇಡಿಯೋ ಎಲ್ಲ ಇರ್ತಾವಲ್ಲ ಅವುಗಳು. ಫಾಲೋ ದ ಕರ್ವೇಚರ್ ಆಫ್ ದ ಅರ್ತ್, ಏನ್ ಅರ್ತಿನ ಕರ್ವೇಚರ್ ಇರುತ್ತೆ ಅವುಗಳನ್ನ ಫಾಲೋ ಮಾಡ್ತಾ ಹೋಗುತ್ತೆ, ಅಂದ್ರೆ ರೇಡಿಯೋ ಟ್ರಾನ್ಸ್ಮಿಷನ್ ಅಷ್ಟೇ. ಸ್ಕೈ ಪ್ರೊಪಗೇಷನ್ ಅಂತಂದ್ರೆ ರಿಫ್ಲೆಕ್ಟ್ ಬ್ಯಾಕ್ ಟು ದ ಅರ್ತ್. ಸರಿನಾ? ಅಯೋನೋಸ್ಪಿಯರ್ ಅಲ್ಲಿ ಇವು ಮೇಜರ್ ಆಗಿ ಬರ್ತವೆ. ಸೊ ಮೇಜರ್ ಆಗಿ ಇಷ್ಟು ಮೇನ್ ಪಾಯಿಂಟ್ ಗಳನ್ನ ನೋಡ್ಕೊಳ್ಳಿ. ಲೈನ್ ಆಫ್ ಸೈಟ್ ಪ್ರೊಪಗೇಷನ್ ಅಂತಂದ್ರೇನು, ಹೈ ಫ್ರೀಕ್ವೆನ್ಸಿ ವೇವ್ಸ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್ ಯೂಸ್ಡ್ ಇನ್ ದ ಮೈಕ್ರೋವೇವ್ ಮತ್ತೆ ಸ್ಯಾಟಲೈಟ್ ಕಮ್ಯುನಿಕೇಶನ್. ಸ್ಯಾಟಲೈಟ್ ಏನ್ ಮಾಡುತ್ತೆ, ನಮಗೆ ಬೇಕಾಗಿರುವಂತ ಲೊಕೇಶನ್ ಫೋಟೋಸ್ ಇರ್ಬೋದು, ಇನ್ಫಾರ್ಮೇಶನ್ ಅನ್ನ ಕ್ಲಿಕ್ ಮಾಡಿ ಆ ಡೇಟಾ ಸೆಂಟರ್ಸ್ ಗೆ ಕಳಿಸ್ತಾ ಹೋಗುತ್ತಲ್ಲ. ಸೊ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಲೈನ್ ಆಫ್ ಸೈಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ರೇಡಿಯೋ ವೇವ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಮೈಕ್ರೋವೇವ್ಸ್ ಅನ್ನು ಕೂಡ ಅವಾಗ್ಲೇ ನೋಡಿದ್ವಿ, ಮತ್ತೆ ಇನ್ಫ್ರಾರೆಡ್ ಅನ್ನು ಕೂಡ ನಾವು ಅವಾಗ್ಲೇ ನೋಡಿದ್ವಿ, ಅದು ಮತ್ತೆ ರಿಪೀಟ್ ಆಗಿದೆ. ಸೊ ಇಷ್ಟನ್ನ ಓದ್ಕೊಳ್ಳಿ ಸಾಕು.
ಸರಿನಾ? ನಾನು ರಿಪೀಟ್ ಆಗಿರೋದನ್ನ ತೆಗೆದುಬಿಟ್ಟು ನಾವು PDF ಅನ್ನು ಅಪ್ಲೋಡ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಇಷ್ಟನ್ನ ನೋಡ್ಕೊಳ್ಳಿ, ಒಳ್ಳೆ ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡ್ತಾ ಹೋಗ್ಬೋದು, 90 to 95 ಮಾರ್ಕ್ಸ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.